ಗೌರಿಶಂಕರ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಪೊಲೀಸರು ಬಂದು ಗ್ರೀಷ್ಮನ ಕೇಳ್ತಾ ಇದ್ದಾರೆ. ನೋಡಮ್ಮ, ಸತ್ಯ ಹೇಳು, ಹೆದರ್ಕೊಂಬೇಡ ಅಂತ ಹೇಳ್ತಾ ಇರ್ತಾರೆ. ನೀನು ಇವ್ರನ್ನ ಕೂಡಾಕಿದ್ರ, ಇವರು ನಿನ್ನೆಲ್ಲ ಮೇಲೆ ಆರೋಪ ಮಾಡ್ತಾ ಇರೋದು ಸತ್ಯನ ಅಂತ ಕೇಳಿದಾಗ, ಇಲ್ಲ ಸರ್, ಇಲ್ಲಿ ಯಾರು ಕೂಡ ನನ್ನ ಕೂಡಾಕಿರಲಿಲ್ಲ, ನಾನು ಈ ಮನೆಯಲ್ಲಿ ಆರಾಮಾಗೇ ಇದ್ದೀನಿ, ಇದೆಲ್ಲ ಸುಳ್ಳು ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಗೌರಿಗೆ ಆಗಿರಲಿ, ಅವ್ರ ಅಪ್ಪ ಅಮ್ಮನ ಅಂದರೆ ಅವ್ರ ಅಣ್ಣನಿಗೆ ಆಗಿರಲಿ ತುಂಬ ಶಾಕ್ ಆಗುತ್ತೆ. ನಾವು ಇಲ್ಲಿ ಏನ್ರಿ ಪ್ರೊಫೆಸರ್ ಸಾಹೇಬ್ರೆ, ನಿಮ್ಮನ್ನು ನಂಬ್ಕೊಂಬಂದಿದ್ದಕ್ಕೆ ಹೀಗೆ ಹೇಳ್ತಿದ್ದೀರಾ? ನೀವು ಶಿವರುದ್ರಪ್ಪ ಅವರು ನಿಮ್ಮ ಹತ್ರ ಗನ್ ತೋರಿಸಿ ಹೆದರಿಸಿ ನಿಮ್ಮ ಮಗಳನ್ನ ಕರ್ಕೊಂಡೋಗಿದ್ರು ಅಂತ ಹೇಳಿದ್ರು. ಈಗ ನೋಡಿದ್ರೆ ನಿಮ್ಮ ಮಗಳು ನಾನು ಒಪ್ಪಿ ಮದುವೆ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಿದ್ರಲ್ಲ. ಶಿವರುದ್ರಪ್ಪ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ನಮ್ಮ ಸ್ಟೇಷನ್ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ. ಸುಮ್ಮನೆ ನಿಮ್ಮ ಮಾತು ಕೇಳ್ಕೊಂಬಂದು ನಾವು ಇವ್ರ ಮೇಲೆ ಅನುಮಾನ ಪಡೋ ಹಾಗಾಗೋಯ್ತಲ್ಲ. ಸಾರಿ ಶಿವರುದ್ರಪ್ಪ ಅವರೇ ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಅದನ್ನು ನೋಡಿ ಅವನು ತುಂಬ ಖುಷಿಯಾಗಿ ನಗ್ತಾ ಇರ್ತಾನೆ. ಇನ್ನೊಂದು ಸಲ ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಪೊಲೀಸರೇ, ನೀವು ಸುಮ್ಮನೆ ಇಂಥವ್ರು ಮಾತು ಕಟ್ಕೊಂಡು ನೀವು ಬರೋದಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತಿರ್ತಾರೆ. ಆಮೇಲೆ ಗೌರಿ ಹೋಗಿ ಕೇಳ್ತಾ ಇದ್ದಾರೆ, ಯಾಕೆ ಗ್ರೀಷ್ಮ, ಯಾಕೆ ಈ ಥರ ಮಾಡೋಕ್ಕೆ ಹೋದೆ ನೀನು ಮಾಡಿದ್ದು ಸರಿ ಇಲ್ಲ, ನೀನು ಮತ್ತೆ ತಪ್ಪು ಮಾಡ್ತಾ ಇದೆಯಾ, ಇದರಿಂದ ನೀನೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವ್ರ ಅತ್ತೆ ಬಂದು, ಗ್ರೀಷ್ಮ ನೀನು ಮಾಡಿದ್ದು ಸರಿ ಇದೆ ಅಂತ ಹೇಳಿ ಹೇಳ್ತಿದ್ದಾಳೆ.